ದಕ್ಷಿಣ ಕನ್ನಡ ಜಿಲ್ಲಾ ಕಾರ್ಯನಿರತ ಪತ್ರಕರ್ತರ ಸಂಘ ಹಾಗೂ ವಿವಿಧ ಸಂಘ ಸಂಸ್ಥೆಗಳ ಸಹಯೋಗದೊಂದಿಗೆ ಪತ್ರಕರ್ತರ 5ನೇ ಗ್ರಾಮ ವಾಸ್ತವ್ಯ ಕಾರ್ಯಕ್ರಮವು ಫೆಬ್ರವರಿ 10ರಂದು ಕೊಲ್ಲಮಗರು ಸರ್ಕಾರಿ ಶಾಲೆಯಲ್ಲಿ ವಿವಿಧ ಕಾರ್ಯಕ್ರಮಗಳೊಂದಿಗೆ ನಡೆಯಲಿದೆ ಎಂದು ಕಾರ್ಯನಿರತ ಪತ್ರಕರ್ತರ ಸಂಘದ ಅಧ್ಯಕ್ಷರಾದ ಶ್ರೀನಿವಾಸ್ ನಾಯಕ್ ಇಂದಾಜೆ ತಿಳಿಸಿದ್ದಾರೆ. ಅವರು ಮಂಗಳೂರಿನಲ್ಲಿ ಸುದ್ದಿಗೋಷ್ಠಿ ನಡೆಸಿ ಮಾಹಿತಿ ನೀಡಿದರು. ಕಾರ್ಯಕ್ರಮದ ಉದ್ಘಾಟನೆಯನ್ನ ಕರ್ನಾಟಕ ವಿಧಾನಸಭೆಯ ಸಭಾಪತಿ ಯುಟಿ ಖಾದರ್ ಅವರು ನೆರವೇರಿಸಲಿದ್ದಾರೆ. ವೈದ್ಯಕೀಯ ತಪಾಸಣಾ ಶಿಬಿರದ ಉದ್ಘಾಟನೆಯನ್ನ ಆರೋಗ್ಯ ಹಾಗೂ ದಕ್ಷಿಣ ಕನ್ನಡ ಜಿಲ್ಲಾ ಉಸ್ತುವಾರಿ ಸಚಿವರಾದ ದಿನೇಶ್ ಗುಂಡೂರಾವ್ ನೆರವೇರಿಸಲಿದ್ದಾರೆ. ಕೃಷಿ ಸಚಿವ ಚೆಲುವರಾಯಸ್ವಾಮಿ ರೈತ ಸಂತೆ ಉದ್ಘಾಟಿಸಲಿದ್ದು, ಕಂದಾಯ ಸಚಿವ ಗ್ರಾಮ ವಾಸ್ತವ್ಯದ ಮಾಹಿತಿ ಪುಸ್ತಕವನ್ನು ಬಿಡುಗಡೆಗೊಳಿಸಲಿರುವರು. ವಸತಿ ಸಚಿವ ಜಮೀರ್ ಅಹಮದ್ ಖಾನ್ ಫಲಾನುಭವಿಗಳಿಗೆ ವಿವಿಧ ಸವಲತ್ತುಗಳ ವಿತರಣೆ ನೆರವೇರಿಸಲಿದ್ದು, ಅರಣ್ಯ ಸಚಿವ ಈಶ್ವರ ಖಂಡ್ರೆ ಅವರು ಹಸಿರು ಉಸಿರು ಕಾರ್ಯಕ್ರಮಕ್ಕೆ ಚಾಲನೆ ನೀಡುವರು. ಮುಖ್ಯಮಂತ್ರಿಯ ಮಾಧ್ಯಮ ಸಲಹೆಗಾರ ಕೆವಿ ಪ್ರಭಾಕರ್ ಪ್ಲಾಸ್ಟಿಕ್ ತ್ಯಾಜ್ಯ ಮುಕ್ತ ಗ್ರಾಮಗಳಿಗೆ ಚಾಲನೆ ನೀಡಲಿದ್ದು, ಕಾರ್ಯಕ್ರಮವನ್ನು ಸಂಸದ ನಳಿನ್ ಕುಮಾರ್ ಕಟೀಲ್ ಉದ್ಘಾಟಿಸುವರು. ಸ್ವಸಹಾಯ ಗುಂಪುಗಳ ಉತ್ಪಾದನೆಗಳ ಮಾರಾಟ ಮಳಿಗೆಗಳನ್ನು ಶಾಸಕಿ ಭಾಗೀರಥಿ ಮುರಳ್ಯ ವಿವಿಧ ಸರ್ಕಾರಿ ಇಲಾಖೆಗಳ ಮಾಹಿತಿ ಕೇಂದ್ರಗಳಿಗೆ ಚಾಲನೆಯನ್ನು ಜಿಲ್ಲಾಧಿಕಾರಿ ಮುಲೈ ಮುಗಿಲನ್ ನೀಡಲಿದ್ದಾರೆ. ಬೆಳಗ್ಗೆ 10:30ರಿಂದ ಮಧ್ಯಾಹ್ನ 1 ಗಂಟೆಯವರೆಗೆ ಜನಪ್ರತಿನಿಧಿಗಳು ಹಾಗೂ ಅಧಿಕಾರಿಗಳೊಂದಿಗೆ ನೇರ ಸಂವಾದ, ಅಪರಾಹ್ನ 2ರಿಂದ 3 ಗಂಟೆಯವರೆಗೆ ರೈತರಿಗೆ ಅಡಿಕೆ ಬೆಳೆಗೆ ಹಳದಿ ರೋಗ ಹಾಗೂ ಎಲೆಚುಕ್ಕಿ ರೋಗದ ಬಗ್ಗೆ ತಜ್ಞರಿಂದ ಮಾಹಿತಿ ಕಾರ್ಯಕ್ರಮ ನಡೆಯಲಿದ್ದು, ಮಂಡ್ಯ ಜಿಲ್ಲಾಧಿಕಾರಿ ಡಾ ಕುಮಾರ್ ಉದ್ಘಾಟನೆ ನೆರವೇರಿಸಲಿರುವರು ಎಂದು ಹೇಳಿದರು. ಸಂಜೆ 4:30ಕ್ಕೆ ಸಮಾರೋಪ ಸಮಾರಂಭ ನಡೆಯಲಿದೆ. ಬಳಿಕ ಗ್ರಾಮದ ವಿವಿಧ ಪ್ರದೇಶಗಳಿಗೆ ಪತ್ರಕರ್ತರ ಭೇಟಿ ಹಾಗೂ ಸಂಜೆ 7ಕ್ಕೆ ಐತಕೊರಗ ಎಂಬುವರ ಮನೆಯಲ್ಲಿ ಚಾವಡಿ ಚರ್ಚೆ ನಡೆಯಲಿದೆ ಎಂದು ವಿವರಿಸಿದರು. ವೈದ್ಯಕೀಯ ಮಹಾವಿದ್ಯಾಲಯ ಮತ್ತು ಸಂಶೋಧನಾ ಕೇಂದ್ರ ಎದೆ ಆಸ್ಪತ್ರೆಯವರ ಸಹಯೋಗದಲ್ಲಿ ವೈದ್ಯಕೀಯ ತಪಾಸಣಾ ಶಿಬಿರ ಕೂಡ ಆಯೋಜನೆ ಮಾಡಲಾಗಿದೆ. ಇದಕ್ಕೂ ಕೂಡ ಸುಮಾರು ಎದೆ ಆಸ್ಪತ್ರೆ 10 ವೈದ್ಯರು ಮತ್ತು 20 ಸಿಬ್ಬಂದಿಗಳು ಸೇರಿ 30 ಮಂದಿ ಒಂದು ವೈದ್ಯಕೀಯ ತಪಾಸಣಾ ಶಿಬಿರದಲ್ಲಿ ಭಾಗವಹಿಸಲಿಕ್ಕಿದ್ದಾರೆ. ಈ ಬಗ್ಗೆ ವಿಶೇಷ ಅಂದರೆ ಕಾನೂನು ತಪಾಸಣೆ ಮತ್ತು ವಿವಿಧ 6 ವಿಭಾಗಗಳ ಮಕ್ಕಳ ಆರೋಗ್ಯ ತಪಾಸಣೆ ಸೇರಿದಂತೆ ವಿವಿಧ ವಿಭಾಗಗಳಲ್ಲಿ ಒಂದು ವೈದ್ಯಕೀಯ ತಪಾಸಣೆ ಕೂಡ ನಡೆಯಲಿಕ್ಕಿದೆ. ಇದರ ಉದ್ಘಾಟನೆಯನ್ನು ನಾವು ಈಗಾಗಲೇ ಆರೋಗ್ಯ ಸಚಿವರಾದ ದಿನೇಶ್ ಗುಂಡೂರಾವ್ ಅವರಿಗೆ ಕೇಳಿದ್ದೆವು. ಆದರೆ ಅವರ ಬೇರೆ ಕಾರ್ಯಕ್ರಮ ನಿಮಿತ್ತ ಅವತ್ತು ಅವರಿಗೆ ಮನವಿಯನ್ನು ಕೂಡ ಮಾಡಿದ್ದೇವೆ, ತಾವು ಭಾಗವಹಿಸಬೇಕು ಅಂತೇಳಿ. ಹಾಗೆ ನಾವು ಅಲ್ಲಿ ಆ ದಿನ ಬೆಳಿಗ್ಗೆ ಉದ್ಘಾಟನೆ ಆದ ಬಳಿಕ ಮೊದಲು 9 ಗಂಟೆಗೆ ವೈದ್ಯಕೀಯ ತಪಾಸಣೆ ಆರಂಭ ಆಗ್ತದೆ. 10 ಗಂಟೆಗೆ ಕಾರ್ಯಕ್ರಮದ ಉದ್ಘಾಟನೆ ಆಗ್ತದೆ. ಆ ಬಳಿಕ 10:15ರಿಂದ ಮಧ್ಯಾಹ್ನ 1 ಗಂಟೆಯವರೆಗೆ ಜನಪ್ರತಿನಿಧಿಗಳು ಮತ್ತು ಅಧಿಕಾರಿಗಳ ಒಂದು ನೇರ ಗ್ರಾಮಸ್ಥರೊಟ್ಟಿಗೆ ನೇರ ಸಂವಾದ ಕಾರ್ಯಕ್ರಮ ನಡೀತದೆ. ಮಧ್ಯಾಹ್ನ 1 ಗಂಟೆಯಿಂದ 2 ಗಂಟೆಯವರೆಗೆ ಸಾಂಸ್ಕೃತಿಕ ಕಾರ್ಯಕ್ರಮವನ್ನು ಊರಿನ ಹಳೆ ವಿದ್ಯಾರ್ಥಿಗಳು ಶಾಲಾ ವಿದ್ಯಾರ್ಥಿಗಳು ಮಾಡಲಿಕ್ಕಿದ್ದಾರೆ. ಅದರೊಟ್ಟಿಗೆ ಮಧ್ಯಾಹ್ನ ಊಟದ ವ್ಯವಸ್ಥೆ ಕೂಡ ಸಾರ್ವಜನಿಕರಿಗೆ ಸುಮಾರು 2,000 ಮಂದಿಗೆ ಊಟದ ವ್ಯವಸ್ಥೆಯನ್ನು ಕೂಡ ಕುಕ್ಕೆ ಸುಬ್ರಹ್ಮಣ್ಯ ದೇವಸ್ಥಾನದ ವತಿಯಿಂದ ಮಾಡಿ ಈಗಾಗಲೇ ನಾವು ಜಿಲ್ಲಾಧಿಕಾರಿಗಳಿಗೆ ಪತ್ರವನ್ನು ಕೂಡ ಕೊಟ್ಟಿದ್ದೇವೆ. ಮಧ್ಯಾಹ್ನದ ಬಳಿಕ ನಾವು ಈ ಒಂದು ಸುಳ್ಯ ತಾಲೂಕಿನಲ್ಲಿ ಎಲೆಚುಕ್ಕಿ ರೋಗ ಮತ್ತು ಅಡಿಕೆ ಬೆಳೆಗೆ ಹಳದಿ ರೋಗದ ಬಗ್ಗೆ CPSI ತಜ್ಞರುಗಳ ವಿನಾಯಕ ಹೆಗ್ಡೆ ಮತ್ತು ರೋಹಿತ್ ಅಂತೇಳಿ 2 ಸೈಂಟಿಸ್ಟ್ಗಳು, ಕೃಷಿ ವಿಜ್ಞಾನಿಗಳು ಒಂದು ರೈತರೊಟ್ಟಿಗೆ ನೇರವಾದ ಸಂವಾದ ಮತ್ತು ಅವರಿಗೆ ಒಂದು ಕಾರ್ಯಾಗಾರವನ್ನು ಕೂಡ ಹಮ್ಮಿಕೊಳ್ಳಲಾಗಿದೆ. ಈ ಬಾರಿ ಒಂದು ನಮ್ಮ ಗ್ರಾಮ ವಾಸ್ತವದಲ್ಲಿ ಪತ್ರಕರ್ತರ ಗ್ರಾಮ ಇದನ್ನು ವಿಶಿಷ್ಟ ಕಾರ್ಯಕ್ರಮ. ಯಾಕೆಂದರೆ ನಾವಲ್ಲಿ ಅಧ್ಯಯನವನ್ನು ಮಾಡಿದಾಗ ತುಂಬಾ ಕಡೆಗಳಲ್ಲಿ ಆ ಭಾಗದ ಅಡಿಕೆ ಬೆಳೆಗಾರರು ಈ ಒಂದು ಹಳದಿ ರೋಗ ಮತ್ತು ಎಲೆಚುಕ್ಕಿ ರೋಗದಿಂದ ಬಹಳಷ್ಟು ಕಂಗೆಟ್ಟಿದ್ದಾರೆ. ಹಾಗೆ ಆ ಊರಿನ ಭಾಗದ ಗ್ರಾಮಸ್ಥರಿಗೆ, ರೈತರಿಗೆ, ಅಡಿಕೆ ಬೆಳೆಗಾರರಿಗೆ ಒಂದು ಮಾಹಿತಿ ಕಾರ್ಯಕ್ರಮವನ್ನು ಕೂಡ ಮಧ್ಯಾಹ್ನ 2 ಗಂಟೆಯಿಂದ 3 ಗಂಟೆಯವರೆಗೆ ಮಾಡಲಾಗಿದ್ದನ್ನು ತೋಟಗಾರಿಕೆ ಮತ್ತು ಕೃಷಿ ಇಲಾಖೆಯ ಸಹಕಾರದಿಂದ ಈ ಕಾರ್ಯಕ್ರಮವನ್ನು ಆಯೋಜನೆ ಮಾಡಲಾಗಿದೆ. 3 ಗಂಟೆಯಿಂದ 4 ಗಂಟೆಯವರೆಗೆ ನಾವು ಅಲ್ಲಿ ಹೈನುಗಾರಿಕೆ ಮತ್ತು ಜೇನು ಕೃಷಿ ಬಗ್ಗೆ ಕೂಡ ಒಂದು ರೈತರಿಗೆ ಮಾಹಿತಿ ಕಾರ್ಯಾಗಾರವನ್ನು ಇಟ್ಟಿದ್ದಾರೆ. ದಕ್ಷಿಣ ಕನ್ನಡ ಜಿಲ್ಲಾ ಹಾಲು ಉತ್ಪಾದಕರ ಸಹಕಾರಿ ಒಕ್ಕೂಟ ಈ ಒಂದು ಸಂಪನ್ಮೂಲ ವ್ಯಕ್ತಿಗಳನ್ನ ವ್ಯವಸ್ಥೆಯನ್ನ ಮಾಡಿದೆ. ಅಲ್ಲದೆ ಜೇನು ಕೃಷಿಗೆ ಅಲ್ಲಿಯ ಸ್ಥಳೀಯ ತೋಟಗಾರಿಕಾ ಇಲಾಖೆಯಿಂದ ಕೂಡ ಸಂಪನ್ಮೂಲ ವ್ಯಕ್ತಿಗಳನ್ನ ಸಹಕಾರವನ್ನು ಮಾಡಿದ್ದಾರೆ. ಹಾಗೆ 4 ಗಂಟೆಯಿಂದ 4:15ವರೆಗೆ
ಜನಶಿಕ್ಷಣ ಟ್ರಸ್ಟಿನ ಶ್ರೀನಶೆಟ್ಟಿ ಮತ್ತು ಕೃಷ್ಣಮೂರ್ತಿ ಇವರು ಗ್ರಾಮಸ್ಥರಿಗೆ ಒಂದು ತ್ಯಾಜ್ಯ ಮತ್ತು ಪ್ಲಾಸ್ಟಿಕ್ ಜಾಗೃತಿ ಬಗ್ಗೆ ಕೂಡ ಅಭಿಯಾನವನ್ನು ಹಮ್ಮಿಕೊಂಡಿದ್ದಾರೆ. ಆ ಬಳಿಕ ಗ್ರಾಮವಾಸ್ತವ್ಯಕ್ಕೆ ಆಗಮಿಸುವ ಪತ್ರಕರ್ತರು ಕೂಡ ಅಲ್ಲಿಯ ಕೆಲವು ಆಯ್ದ ಪ್ರದೇಶಗಳಿಗೆ ಕೂಡ ಒಂದು ಭೇಟಿ ನೀಡುವ ಕಾರ್ಯಕ್ರಮವನ್ನು ಕೂಡ ಹಮ್ಮಿಕೊಂಡಿದ್ದೇವೆ. ಸಂಜೆ 5 ಗಂಟೆಯಿಂದ 6 ಗಂಟೆವರೆಗೆ ಈ ಕಾರ್ಯಕ್ರಮದ ಒಂದು ಗ್ರಾಮವಾಸ್ತವ್ಯದ ಸಂಜೆಯ ಸಭಾ ಕಾರ್ಯಕ್ರಮ ನಡೆಯಲಿಕ್ಕಿದೆ. ಆ ಬಳಿಕ ಒಂದು ಗ್ರಾಮ ಚಾವಡಿ ಅಂತೇಳಿ ಆ ಊರಿನ ಐತಕೊರಗ ಎಂಬುವರ ಮನೆಯಲ್ಲಿ ಒಂದು ಚಾವಡಿ ಚರ್ಚೆ ಅಂತೇಳಿ ಒಂದು ವಿಶಿಷ್ಟ ಕಾರ್ಯಕ್ರಮ. ಅಲ್ಲಿಯ ಹಿರಿಯರು, ಆ ಊರಿನ ಹಿರಿಯರು ಮತ್ತು ಸಾರ್ವಜನಿಕರು ಮತ್ತು ಆ ಭಾಗದ ಗ್ರಾಮಸ್ಥರೊಟ್ಟಿಗೆ ಪತ್ರಕರ್ತರು ಸೇರಿ ಒಂದು ಚಾವಡಿ ಚರ್ಚೆಯಿಂದ ಒಂದು ಆಯೋಜನೆಯನ್ನು ಮಾಡಿದ್ದೇವೆ. ಇದರಲ್ಲಿ ಐತಕೊರಗ ಎಂಬುವರ ಮನೆಯಲ್ಲಿ ಒಂದು ಕಾರ್ಯಕ್ರಮ ನಡೆಯಲಿಕ್ಕಿದೆ. ಅದರಲ್ಲಿ ಪತ್ರಕರ್ತರು ಆ ಒಂದು ಏರಿಯಾದಲ್ಲಿ 3 ಕೊರಗ ಫ್ಯಾಮಿಲಿ ಮನೆ ಇದೆ. ಹಾಗಾಗಿ ಆ ಭಾಗದ ಅವರ ಸಮಸ್ಯೆಗಳನ್ನ, ಅಹವಾಲುಗಳು ಮತ್ತು ಆ ಊರು 50 ವರ್ಷ 60 ವರ್ಷಗಳ ಹಿಂದೆ ಹೇಗಿತ್ತು, ಯಾವ ರೀತಿಯಲ್ಲಿ ಜನಜೀವನ ಇತ್ತು, ಅಲ್ಲಿಯ ಚಟುವಟಿಕೆಗಳ ಬಗ್ಗೆ ಆ ಊರಿನ ಹಿರಿಯರು ನಮಗೆ ಒಂದು ಗ್ರಾಮ ಚಾವಡಿ ಚರ್ಚೆಯಲ್ಲಿ ಮಾಹಿತಿಯನ್ನು ಕೂಡ ಕೊಡ್ಲಿಕ್ಕಿದ್ದಾರೆ. ಆ ಬಳಿಕ ಅದೇ ಊರಿನಲ್ಲಿ ನಾವು ಪತ್ರಕರ್ತರು ಗ್ರಾಮ ವಾಸ್ತವ್ಯವನ್ನು ಮಾಡಿ ಆ ದಿನದ ಕಾರ್ಯಕ್ರಮಗಳ ಇಡೀ ದಿನದ ಕಾರ್ಯಕ್ರಮದ ಒಂದು ಮೆಲುಗು ನೋಟವನ್ನು ಕೂಡ ನಾವು ಚರ್ಚೆಯನ್ನು ಕೂಡ ಮಾಡಲಿಕ್ಕಿದ್ದೇವೆ. ಮತ್ತೆ ಬೆಳಿಗ್ಗೆ ವಿಶೇಷವಾಗಿ ನಮ್ಮ ಸುಳ್ಯ ತಾಲೂಕಿನ ವಿವಿಧ ಇಲಾಖೆಯ ಅಧಿಕಾರಿಗಳಿಗೆ ನಾವು ಇಲ್ಲಿ ಬರುವ ಗ್ರಾಮಸ್ಥರಿಗೆ ಮತ್ತು ರೈತರಿಗೆ ಮಾಹಿತಿ ನೀಡಲಿಕ್ಕೆ ತೋಟಗಾರಿಕೆ ಇಲಾಖೆ, ಕೃಷಿ ಇಲಾಖೆ, ಅರಣ್ಯ ಇಲಾಖೆ, ಹಾಗೆ ನರೇಗಾ ಯೋಜನೆ, ಸರ್ಕಾರದ ಜಿಲ್ಲಾ ಪಂಚಾಯತ್ ಸ್ವಚ್ಛ ಭಾರತ್ ಸ್ವಚ್ಛ ಆಂದೋಲನ ಬಗ್ಗೆ, ಹಾಗೆ ಬ್ಯಾಂಕ್ ಆಫ್ ಬರೋಡಾ ವಿಜಯ ಗ್ರಾಮೀಣಾಭಿವೃದ್ಧಿ ಪ್ರತಿಷ್ಠಾನದವರು ಅಲ್ಲಿಯ ಗ್ರಾಮೀಣ ಆರ್ಥಿಕ ಚಟುವಟಿಕೆಗಳ ಬಗ್ಗೆ ಮಾಹಿತಿ ಕೂಡ ನೀಡುವ ಸ್ಟಾಲ್ ಅನ್ನು ಕೂಡ ಒಂದು ಇದು ಮಾಡಿದೆ. ಹಾಗಾಗಿ ಸುಮಾರು 13 ಸ್ಟಾಲ್ಗಳು ಕೂಡ ಬೇರೆ ಬೇರೆ ಇಲಾಖೆಗಳ ಮಾಹಿತಿಯನ್ನು ಕೊಡುವ ಸ್ಟಾಲ್ಗಳು ಕೂಡ ಅಲ್ಲಿ ಇದೆ. ಹಾಗಾಗಿ ಒಟ್ಟಾರೆಯಾಗಿ ಗ್ರಾಮೀಣ ಪತ್ರಕರ್ತರ ಗ್ರಾಮ ವಾಸ್ತವ್ಯವನ್ನು ಜನರ ಸಹಕಾರದೊಂದಿಗೆ, ವಿಶೇಷ ಅಂದರೆ ಇದರ ನಮಗೆ ಪತ್ರಕರ್ತರ ಸಂಘಕ್ಕಾಗಲಿ ಇದರಿಂದ ಹೆಚ್ಚಿನ ಏನು ಹೊರೆ ಇಲ್ಲ. ಇದರ ಸಂಪೂರ್ಣ ಖರ್ಚನ್ನು ನಮಗೊಂದು ಆಮಂತ್ರಣ ಪತ್ರಿಕೆ ಮತ್ತು ಒಂದು ಮೊಮೆಂಟೋ ಬಿಟ್ಟು ಸಂಪೂರ್ಣ ಖರ್ಚನ್ನು ಸಾಲಿಯಾನ ಚಾರಿಗಳಿಗೆ ಇದು ಜನರಿಂದ ಜನರಿಗೋಸ್ಕರ, ಆ ಊರಿನವರಿಗೋಸ್ಕರ ಪತ್ರಕರ್ತರು ಸರ್ಕಾರದ ಮತ್ತು ಆ ಗ್ರಾಮ ಪ್ರದೇಶದ ಒಂದು ಜನರ ಕೊಂಡಿಯಾಗಿ ವೇದಿಕೆಯನ್ನ ಕಲ್ಪಿಸುವ ಕೆಲಸವನ್ನು ಮಾಡೋ ಕಾರಣ ನಾವು ಗ್ರಾಮಸ್ಥರಿಗೆ ನಾವು ಮನವಿಯನ್ನ ಮಾಡಿದ್ದೆವು. ಹಾಗಾಗಿ ಗ್ರಾಮಸ್ಥರು ತಾವೇ ಮುಂದೆ ಬಂದು ಈ ಎಲ್ಲ ವ್ಯವಸ್ಥೆಗಳನ್ನ ಮಾಡಲಿಕ್ಕೆ ಮುಂದಾಗಿದ್ದಾರೆ. ನಮ್ಮ ತಾಲೂಕು ಸಂಘದಲ್ಲಿ ಮತ್ತೆ ಜಿಲ್ಲಾ ಸಂಘದಲ್ಲಿ ಗುರುತಿಸಿ ಮತ್ತೆ ಕುಗ್ರಾಮ ಅಂತೇಳಿ ಗುರುತಿಸಿ ಅಲ್ಲಿಗೆ ಭೇಟಿ ನೀಡುವುದು, ಹಾಗೆ ಗ್ರಾಮವಾಸ್ತವ್ಯ ಮಾಡ್ತಾ ಇದ್ದಾರೆ. ಈ ಸಲದ ವಿಶೇಷತೆ ಅಂದರೆ ಆ ಗ್ರಾಮದ ಜನರೇ ನಮ್ಮಲ್ಲಿಗೆ ಬರಬೇಕು ಅಂತೇಳಿ ಬೇಡಿಕೆ ಇಟ್ಟಂಥದ್ದು. ಮತ್ತು ನಾವು ಅಲ್ಲಿ ಗಮನಿಸಿದಾಗ ಅಲ್ಲಿ ಅಗತ್ಯ ಇದೆ. ಆ ಕೊಲ್ಲಮಗೂರು ಗ್ರಾಮದಲ್ಲಿ ಜನಸಂಖ್ಯೆ ಎಷ್ಟು ಅಂದರೆ 1800, ಸುಮಾರು 2000ಕ್ಕಿಂತಲೂ ಕಡಿಮೆ. ಆ ಒಂದು ಗ್ರಾಮದಲ್ಲಿ 466 ಮನೆ ಇರುತ್ತೆ, ಕೇವಲ 466 ಮನೆ. ಕೊರಗ ಟ್ರೈಬ್ಸ್ಗೆ ಸಂಬಂಧಪಟ್ಟದ್ದು 3 ಮನೆ, ಅದರಲ್ಲಿ ಒಂದು ಮನೆಯಲ್ಲಿ ನಾವು ವಾಸ್ತವ್ಯ ಮಾಡುವಂಥದ್ದು ನಾಡು, ಏಕೆಂದರೆ ಅದು ನಶಿಸ್ತಾ ಇರುವಂಥ ಒಂದು ಸಂತತಿಗೆ ಸೇರಿರುವಂಥದ್ದು. ಹಾಗೆ ಅಲ್ಲಿಯ ಜನರ ಇನ್ನೊಂದು ದೊಡ್ಡ ಸಮಸ್ಯೆ ಈಗಾಗಲೇ ನಿಮ್ಮ ಮುಂದೆ ಕಾಡಾನೆಗಳದ್ದು ಇದರಲ್ಲಿ ಒಂದು ನಮಗೆ ಬಹಳ ಖುಷಿ ಪಡುವ ವಿಷಯ ಅಂದರೆ ಇಡೀ ನಮ್ಮ ಜಿಲ್ಲೆಯಲ್ಲಿ ಅತ್ಯಂತ ಹೆಚ್ಚು ನೈಸರ್ಗಿಕವಾದಂಥ ಸಂಪತ್ತಿರುವಂಥ ಪ್ರದೇಶ ಅದು. ಈ ಎಲ್ಲ ಸೂಕ್ಷ್ಮಗಳನ್ನು ಗಮನಿಸಬೇಕಾದ್ರೆ ನಮ್ಮ ಪತ್ರಕರ್ತರು ಆ ಪ್ರದೇಶಕ್ಕೆ ಭೇಟಿ ನೀಡಬೇಕು. ನಮಗೆ ವರದಿ ಮಾಡಲಿಕ್ಕೆ ವಿಷಯಗಳು ಸಿಗ್ಬೋದು, ಆದರೆ ಅದಕ್ಕಿಂತ ಹೆಚ್ಚಾಗಿ ಆ ಊರಿನ ಜನಕ್ಕೆ ಅಲ್ಲಿನ ಕೆಲವು ಸಣ್ಣ ಪುಟ್ಟ ಸಮಸ್ಯೆಗಳು ಸಾಲ್ವ್ ಆಗ್ತದೆ. ಜಿಲ್ಲಾ ಕೇಂದ್ರದಿಂದ ಅಲ್ಲಿಗೆ 130 ಕಿಲೋಮೀಟರ್ ಇದೆ ಗಮನಿಸುತ್ತೆ. ಆ ಒಬ್ಬರು ಯಾರಿಗಾದ್ರೂ ಅವರ ಸಮಸ್ಯೆಯನ್ನು ಇಲ್ಲಿ ತಂದು ಜಿಲ್ಲಾಧಿಕಾರಿ ಬಳಿ ನಿಂತರೆ ಅವರಿಗೆ ಒಂದು ದಿನ ಬೇಕಾಗ್ತದೆ. ಅದಕ್ಕಿಂತ ಜಿಲ್ಲಾಧಿಕಾರಿ ಆ ಪ್ರದೇಶಕ್ಕೆ ಹೋದರೆ ಅಷ್ಟು ಜನರ ಸಮಯ ಉಳಿತದೆ, ಎಲ್ಲೋ ಉಳಿತದೆ ಅವರಿಗೆ. ಆ ಸಮಸ್ಯೆಯನ್ನು ಹೇಳ್ತಾ ಬಂದಿತ್ತು. ನಮ್ಮ ಹಿಂದಿನ ಗ್ರಾಮ ವಾಸ್ತವ್ಯದ ಅನುಭವದಲ್ಲಿ 14 ವರ್ಷಗಳಿಂದ ಆ ರೀತಿ ಅಲೆದಾಡ್ತಾ ಇದ್ದಂಥ ಜನರಿಗೆ ಜಿಲ್ಲಾಧಿಕಾರಿ ಹೋದಾಗ ಸ್ಪಾಟಲ್ಲಿ ಸಮಸ್ಯೆ ಇತ್ಯರ್ಥ ಆಗಿದೆ. ಈ ಕಳೆದ 4 ಗ್ರಾಮ ವಾಸ್ತವ್ಯದಲ್ಲಿ ಸಹ ಸುಮಾರು 50% ಸಮಸ್ಯೆಗಳು ಅಲ್ಲೇ ಸ್ಪಾಟಲ್ಲಿ ಬಗೆಹರಿತು. ಯಾಕೆಂದರೆ ಸಣ್ಣದು ಯಾವುದು ಈ ಪಿಂಚಣಿದ್ದು, ಅದಕ್ಕೆ DC ಇದ್ದು ಅಂದರೆ ಅವರ ದೃಢೀಕರಣ ಬೇಕು ಅಂತೇಳಿ, ಅದರಿಂದಾಗಿ ಪೆಂಡಿಂಗ್ ಇತ್ತು. ವೃದ್ಧಾಪ್ಯ ವೇತನ
ವಿದ್ಯುತ್ ಲೈನ್ಗಳು, ಆಧಾರ್ ಕಾರ್ಡ್ ಇದೆಲ್ಲ ಅಲ್ಲಿ ಸಾಲ್ವ್ ಆಗುವಂಥದ್ದು. ಅದರಿಂದ ನಾವು ಒಂದು ದಿವಸದಲ್ಲಿ ಸಾಲ್ವ್ ಆಗುವ ಪ್ರಾಬ್ಲಮ್ಗಳು. ಇನ್ನು ದೀರ್ಘಕಾಲದಿಂದ ಕೆಲವು ಈ ಸಮಸ್ಯೆಗಳು, ಈಗ ಅರಣ್ಯ ಮತ್ತು ಕಂದಾಯ ಭೂಮಿಯ ಜಂಟಿ ಸರ್ವೆ ಅದು ಬಹಳ ವರ್ಷದಿಂದ ನಡೀತಾ ಇದೆ. ಈಗ ಒಂದು ಹಂತಕ್ಕೆ ಬಂದಿದೆ, ಸಾಲ್ವ್ ಆಗೋ ಹಂತದಲ್ಲಿದೆ. ಇದು ಜನಕ್ಕೆ ತುಂಬ ಪ್ರಯೋಜನ ಆಗ್ಬೋದು. ಆ ದೃಷ್ಟಿಯಿಂದ ಈ ಗ್ರಾಮ ವಾಸ್ತವ್ಯ ಬಹಳ ಮುಖ್ಯ ಆಗ್ತದೆ. ನಮ್ಮ ಅಭಿವೃದ್ಧಿ ಪತ್ರಿಕೋದ್ಯಮದಲ್ಲಿ ಇನ್ನೊಂದು ಭಾಗ ಅಂದರೆ ಕ್ರಿಯಾಶೀಲ ಪತ್ರಿಕೋದ್ಯಮ ಅಂತ. ಆ ನಿಟ್ಟಿನಲ್ಲಿ ಈ ಕ್ರಿಯಾತ್ಮಕವಾದಂಥ ಕೆಲಸದಲ್ಲಿ ನಮ್ಮನ್ನು ತೊಡಗಿಸಿಕೊಳ್ಳುವ ದೃಷ್ಟಿಯಲ್ಲಿ ಜನರಿಗೆ ಸಹ ಉಪಕಾರ ಆಗ್ತದೆ ಅನ್ನುವಂಥ ನೆಲೆಯಲ್ಲಿ ಈ ಗ್ರಾಮ ವಾಸ್ತವ್ಯ ಬಹಳ ಮುಖ್ಯ ಆಗ್ತದೆ. ಸುದ್ದಿಗೋಷ್ಠಿಯಲ್ಲಿ ಮಂಗಳೂರು ಪ್ರೆಸ್ ಕ್ಲಬ್ ಅಧ್ಯಕ್ಷ ಪಿಬಿ ಹರೀಶ್ ರೈ, ದಕ್ಷಿಣ ಕನ್ನಡ ಕಾರ್ಯನಿರತ ಪತ್ರಕರ್ತರ ಸಂಘದ ಉಪಾಧ್ಯಕ್ಷ ಭಾಸ್ಕರ್ ಕಟ್ಟ, ಪ್ರಧಾನ ಕಾರ್ಯದರ್ಶಿ ಜಿತೇಂದ್ರ ಕುಂದೇಶ್ವರ, ಕೋಶಾಧಿಕಾರಿ ಪುಷ್ಪರಾಜ್ ಬಿಎನ್ ಉಪಸ್ಥಿತರಿದ್ದರು. ಬ್ಯೂರೋ ರಿಪೋರ್ಟ್ ವಿ4 ನ್ಯೂಸ್, ಮಂಗಳೂರು.